ತಂದಾನೇ ನನಿತಾನ. ರಾಷ್ಟ್ರದ ಒಟ್ಟಾರೆ ಕೃಷಿ ಉತ್ಪನ್ನ ಹೆಚ್ಚಿಸುವ ಅವಶ್ಯಕ ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿಸುವ ಉದ್ದೇಶ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯದ್ದು. ಕೇಂದ್ರ ಸರ್ಕಾರದ ಈ ಯೋಜನೆಯನ್ನು ವಿವಿಧ ಅಭಿವೃದ್ಧಿ ಇಲಾಖೆಗಳ ರೀತಿಯಲ್ಲಿ ರಾಜ್ಯ ತೋಟಗಾರಿಕಾ ಇಲಾಖೆಯೂ ಸಹ ಯಶಸ್ವಿಯಾಗಿ ಅನುಷ್ಠಾನಗೊಳಿಸುತ್ತಿದೆ. ತೋಟಗಾರಿಕೆ ಈ ಕೃಷಿ ಮತ್ತು ಇತರೆ ನಮ್ಮ ಕೃಷಿಯೇತರ ವಿಭಾಗಗಳಿಗೆ ನಾವು ಹೋಲಿಸಿದಾಗ ಇತ್ತೀಚಿನ ದಿನಗಳಲ್ಲಿ ರೈತ ಸಮುದಾಯದಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ಆದ್ದರಿಂದ ತೋಟಗಾರಿಕೆ ಇಲಾಖೆಯೂ ಸಹ ಕೃಷಿ ಮತ್ತು ಕೃಷಿಯೇತರ ಇಲಾಖೆಗಳಿಗೆ ನಾವು ಹೊಂದಾಣಿಕೆ ಮಾಡಿದಾಗ ತೋಟಗಾರಿಕೆ ಇಲಾಖೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಯೋಜನೆಗಳನ್ನು ರೈತ ಸಮುದಾಯಕ್ಕೆ ಅವರ ಅಭಿವೃದ್ಧಿಗಾಗಿ ಹಾಗೂ ಅದರ ಜೊತೆಗೇ ರೈತ ಸಮುದಾಯದ ಕುಟುಂಬದ ಸದಸ್ಯರ ಒಂದು ಪೌಷ್ಟಿಕ ಮಟ್ಟವನ್ನು ಮತ್ತು ಆರೋಗ್ಯದ ಒಂದು ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ತೋಟಗಾರಿಕೆ ಇಲಾಖೆಯಲ್ಲಿ ಮುಖ್ಯವಾಗಿ ನಾವು ಕೇಂದ್ರ ಸರ್ಕಾರದ ಯೋಜನೆಗಳು ಹಾಗೂ ರಾಜ್ಯ ಸರ್ಕಾರದ ಈ ಥರ ಯೋಜನೆಗಳನ್ನು ನಾವು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಈ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಒಟ್ಟಾರೆ ನಮ್ಮ ಕೃಷಿ ಉತ್ಪನ್ನಗಳನ್ನು ಹೆಚ್ಚಿನ ಒಂದು ಉತ್ಪಾದಕತೆಯನ್ನು ಹೆಚ್ಚಿಸಿ ಹಾಗೂ ವೈಜ್ಞಾನಿಕ ಮಟ್ಟದಲ್ಲಿ ಬೆಳೀತಕ್ಕಂಥದ್ದು ಮತ್ತು ಇದಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಸಹ ಹಳ್ಳಿ ಮಟ್ಟದಿಂದ ಬೇರೆ ಬೇರೆ ಜಿಲ್ಲಾ ಮಟ್ಟದಲ್ಲೂ ಸಹ ನಿರ್ಮಾಣ ಮಾಡಿ ರೈತರಿಗೆ ಒಟ್ಟಾರೆ ಇದರ ಒಂದು ಸದುಪಯೋಗ ಆಗಬೇಕಂತ ಒಂದು ಉದ್ದೇಶದಿಂದ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆಗೊಳಿಸಿದೆ. ಇಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ನಾವು ಕಳೆದ ವರ್ಷ ಸುಮಾರು ಒಂದು 110 ಕೋಟಿ ರೂಪಾಯಿ ಅನುದಾನದಲ್ಲಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಬೇರೆ ಬೇರೆ ಯೋಜನೆಗಳನ್ನು ನಾವು ಅನುಷ್ಠಾನಗೊಳಿಸಿದ್ದೀವಿ. ಬಾಳೆ ರಾಜ್ಯದ ಪ್ರಮುಖ ತೋಟಗಾರಿಕಾ ಬೆಳೆ. ಈ ಬೆಳೆಯಲ್ಲಿ ಉತ್ಪಾದಕತೆ ಹೆಚ್ಚಿಸುವ ನಿಟ್ಟಿನಲ್ಲಿ ನಿಖರ ಬೇಸಾಯ ಪದ್ಧತಿಯನ್ನು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಅಡಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಯೋಜನೆಯ ಅಡಿಯಲ್ಲಿ ವಿವಿಧ ವರ್ಗದ ಕೃಷಿಕರಿಗೆ ಸಹಾಯಧನ ಲಭ್ಯ. ಈ ಬಾಳೆ ಪ್ರದೇಶದಲ್ಲಿ ನಿಖರ ಬೇಸಾಯ ಪದ್ಧತಿ ಅಂದರೆ ನಿಖರ ಬೇಸಾಯ ಪದ್ಧತಿಗಳನ್ನು ಅನುಸರಿಸಿಕೊಂಡು ಬಾಳೆ ಬೇಸಾಯವನ್ನು ಮಾಡಿ ಬಾಳೆಯಲ್ಲಿ ಹೆಚ್ಚಿನ ಒಂದು ಉತ್ಪನ್ನವನ್ನು ಪಡೆಯಲು ನಮ್ಮ ರೈತ ಬಾಂಧವರಿಗೆ ಪ್ರೋತ್ಸಾಹ ನೀಡತಕ್ಕಂಥ ಒಂದೊಂದು ಯೋಜನೆ. ಇದನ್ನು ಕಳೆದ ಬಾರಿ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ನಾವು ಸುಮಾರು 406 ಲಕ್ಷಗಳ ಅನುದಾನವನ್ನು ವ್ಯಯಿಸಿ ರೈತರಿಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತರಿಗೆ ಇದನ್ನು ನಾವು ಸಹಾಯಧನವನ್ನು ಮಾಡಿದ್ದೀವಿ. ಈ ನಿಖರ ಬಾಳೆ ಬೇಸಾಯ ಪದ್ಧತಿಯಡಿ ಇಲ್ಲಿರ್ತಕ್ಕಂಥ ಘಟಕ ವೆಚ್ಚ 50,000 ರೂಪಾಯಿ ಪ್ರತಿ ಹೆಕ್ಟರ್ಗೆ. ನಾವು ಈ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ 50% ಸಹಾಯಧನ ಅಂದರೆ 25,000 ರೂಪಾಯಿ ಸಹಾಯಧನವನ್ನು ಹಾಗೂ ಇದರ ಜೊತೆಗೇ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತರಿಗೆ ಇನ್ನೂ 40% ಸಹಾಯಧನವನ್ನು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಅಂದರೆ ರಾಜ್ಯ ವಲಯದ ಒಂದು ಯೋಜನೆಯಡಿ ಅದನ್ನು ನಾವು ಹೆಚ್ಚಿಗೆ ಒಂದು ಸಹಾಯಧನವನ್ನು ಒಟ್ಟಾರೆ 90% ಅಂದರೆ 45,000 ರೂಪಾಯಿ ಪ್ರತಿ ಹೆಕ್ಟೇರ್ಗೆ ಈ ಸಹಾಯಧನವನ್ನು ನೀಡಿದ್ದೀವಿ. ಕಳೆದ ವರ್ಷ ನಾವು ಸುಮಾರು 812 ಹೆಕ್ಟೇರ್ ಪ್ರದೇಶದಲ್ಲಿ 1325 ವಿವಿಧ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಫಲಾನುಭವಿಗಳಿಗೆ ಈ ಸಹಾಯಧನವನ್ನು ನಾವು ಕೊಟ್ಟಿದ್ದೀವಿ. ಮಳೆ ಕೊರತೆ, ಅಂತರ್ಜಲ ಕುಸಿತದಿಂದ ಕುಂಠಿತವಾಗುತ್ತಿರುವ ತೆಂಗು ಬೆಳೆಯನ್ನು ಪುನಶ್ಚೇತನಗೊಳಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಅಡಿಯಲ್ಲಿ ವಿಶೇಷ ನೆರವನ್ನು ನೀಡಲಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲೆಲ್ಲಿ ತೆಂಗು ಬೆಳೆ ಬರತಕ್ಕಂಥ ಜಿಲ್ಲೆಗಳಲ್ಲಿ ಅದು ಬರ ಪೀಡಿತ ಅಂದರೆ ಕಳೆದ ಒಂದು 3 ರಿಂದ 4 ವರ್ಷ ಒಳಗೆ ಮಳೆ ಸರಿಯಾಗಿ ಆಗದೇ ಇರೋದರಿಂದ ಈ ತೆಂಗು ಬೆಳೆಗಳಲ್ಲಿ ಅಲ್ಲಿ ಇರ್ತಕ್ಕಂಥ ಉತ್ಪಾದನೆ ಬಹಳಷ್ಟು ಕುಂಠಿತಗೊಂಡಿದೆ. ಇಂಥ ಒಂದು ಪ್ರದೇಶಗಳಲ್ಲಿ ತೆಂಗು ಬೆಳೆಯ ಒಂದು ಪುನಶ್ಚೇತನಕ್ಕಾಗಿ ನಾವು ಈ ಬರ ಪೀಡಿತ ಪ್ರದೇಶಗಳಲ್ಲಿ ತೆಂಗು ಬೆಳೆಗಳ ಒಂದು ಪುನಶ್ಚೇತನ ಎಂಬ ಯೋಜನೆಯಡಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ನಾವು ಅನುಷ್ಠಾನಗೊಳಿಸಿದ್ದೀವಿ. ಇದರಲ್ಲಿ ಮುಖ್ಯವಾಗಿ
50ರಷ್ಟು ಸಹಾಯಧನವನ್ನು ಇತರೆ ರೈತರಿಗೆ ಮತ್ತು 90% ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತರಿಗೆ ಸಹಾಯಧನವನ್ನು ನಾವು ವಿತರಣೆ ಮಾಡಿದ್ದೀವಿ. ಕಳೆದ ವರ್ಷ ಈ ಯೋಜನೆಗಾಗಿ ನಾವು ಸುಮಾರು 909 ಅಂದರೆ 9.9 ಕ್ರೋರ್ಸ್ಗಳನ್ನು ನಾವು ವೆಚ್ಚ ಮಾಡಿ ಇದರಲ್ಲಿ 5227 ಹೆಕ್ಟೇರ್ ಪ್ರದೇಶದಡಿ ಒಟ್ಟಾರೆ 12618 ರೈತರಿಗೆ ಅನುಷ್ಠಾನದಲ್ಲಿ ನಾವು ಸಹಾಯಧನವನ್ನು ನೀಡಿದ್ದೀವಿ. ಪ್ರಸ್ತುತ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಕೃಷಿ ಕಾರ್ಮಿಕರ ಸಮಸ್ಯೆ ತೋಟಗಾರಿಕಾ ಕ್ಷೇತ್ರವನ್ನು ಹೆಚ್ಚು ಬಾಧಿಸುತ್ತಿದ್ದು, ಇಲಾಖೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಅಡಿಯಲ್ಲಿ ಅಗತ್ಯ ಯಂತ್ರೋಪಕರಣಗಳನ್ನು ಖರೀದಿಸಲು ಸಹಾಯಧನ ಪೂರೈಸುತ್ತಿದೆ. ಯಂತ್ರೋಪಕರಣಗಳನ್ನು ಬಳಸಿಕೊಂಡಾಗ ಈ ಒಂದು ಕೂಲಿ ಕಾರ್ಮಿಕರ ಒಂದು ಸಮಸ್ಯೆ ಏನಿದೆ, ಲಭ್ಯತೆ ಸಮಸ್ಯೆ ನಾವು ಭಾಳಷ್ಟು ಕಡಿಮೆ ಮಾಡ್ಬೋದು. ಅದರ ಜೊತೆಗೇ ಹೆಚ್ಚಿನ ಒಂದು ಉತ್ಪಾದಕತೆಯನ್ನು ತೋಟಗಾರಿಕೆ ಬೆಳೆಗಳಿಂದ ಪಡೆಯಲು ಅವಕಾಶಗಳಿದೆ. ಇದರಲ್ಲಿ ವಿವಿಧ ಯಂತ್ರೋಪಕರಣಗಳಿಗೆ ಸುಮಾರು 31 ವಿವಿಧ ಯಂತ್ರೋಪಕರಣಗಳನ್ನು ನಾವು ತೋಟಗಾರಿಕೆ ಇಲಾಖೆಯಿಂದ ನೀಡಿದ್ದೀವಿ. ಇದರಲ್ಲಿ ಸಹ 50% ಸಹಾಯಧನವನ್ನು ಈ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ 40% ಸಹಾಯಧನವನ್ನು ನಮ್ಮ ರಾಜ್ಯ ವಲಯದ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯಡಿ ಎಲ್ಲ ವಿಲೀನ ಮಾಡಿ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಒಟ್ಟಾರೆ 90% ಸಹಾಯಧನವನ್ನು ನಾವು ನೀಡಿದ್ದೀವಿ. ಇಲ್ಲೂ ಸಹ ನಾವು ಕಳೆದ ವರ್ಷ ಸುಮಾರು 14,884 ವಿವಿಧ ಫಲಾನುಭವಿಗಳಿಗೆ ಒಟ್ಟಾರೆ ಸುಮಾರು 25,35,00,000 ರೂಪಾಯಿಗಳ ಅನುದಾನದಲ್ಲಿ ಈ ಯೋಜನೆಯನ್ನು ನಾವು ಅನುಷ್ಠಾನಗೊಳಿಸಿದ್ದೀವಿ. ತೋಟಗಾರಿಕಾ ಬೆಳೆಗಳಲ್ಲಿ ಉತ್ಪಾದಕತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಜೇನು ಕೃಷಿ ಸಹಕಾರಿಯಾಗಿದ್ದು, ಕೃಷಿಕರಿಗೆ ಪೂರಕ ಆದಾಯದ ಮೂಲವೂ ಆಗಿದೆ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಅಡಿಯಲ್ಲಿ ಜೇನು ಕೃಷಿಗೆ ಬೇಕಾದ ಅಗತ್ಯ ಸಲಕರಣೆಗಳಿಗೆ ಪ್ರೋತ್ಸಾಹಧನ ನೀಡಲಾಗುತ್ತಿದೆ. ಕೆಲವೊಂದು ಜಿಲ್ಲೆಗಳಲ್ಲಿ ಕೊಡಗು ಇರಬಹುದು ಅಥವಾ ಧಾರವಾಡ ಇರ್ಬೋದು ಅಥವಾ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಈ ಜೇನು ಸಾಕಾಣಿಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಪಡಿತಾ ಇದೆ. ಈ ಜೇನು ಸಾಕಾಣಿಕೆಯನ್ನು ಕೃಷಿ ಬೆಳೆಗಳಲ್ಲಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಅಳವಡಿಸ್ಕೊಂಡ್ರೆ ಹೆಚ್ಚಿನ ಒಂದು ಇಳುವರಿಯನ್ನು, ಪರಾಗಸ್ಪರ್ಶದ ಒಂದು ಶೇಕಡಾವಾರು ಗಣನೀಯ ಪ್ರಮಾಣದಲ್ಲಿ ನಾವು ಅದನ್ನು ಹೆಚ್ಚನೆ ಮಾಡಿ ಹೆಚ್ಚಿನ ಒಂದು ಉತ್ಪಾದನೆಯನ್ನು ಪಡೆಯಲು ಅವಕಾಶ ಆಗುತ್ತೆ. ಅದರ ಜೊತೆಗೇ ಈ ಜೇನು ಸಾಕಾಣಿಕೆಯಿಂದ ಬರ್ತಕ್ಕಂತಹ ಒಂದು ಹೆಚ್ಚುವರಿ ಆದಾಯ ಸಹ ನಮ್ಮ ರೈತ ಸಮುದಾಯಕ್ಕೆ ಭಾಳಷ್ಟು ಆರ್ಥಿಕ ಮಟ್ಟವನ್ನು ಹೆಚ್ಚಲು ಅನುಕೂಲವಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಕಳೆದ ವರ್ಷ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ 2,971 ಫಲಾನುಭವಿಗಳಿಗೆ ಸುಮಾರು 150 ಲಕ್ಷಗಳ ಅನುದಾನದಲ್ಲಿ ವಿವಿಧ ಈ ಜೇನು ಸಾಕಾಣಿಕೆ ಬೇಕಾದಂಥ ಪರಿಕರಗಳು, ಅಂದರೆ ಅಲ್ಲಿ ಬಾಕ್ಸ್ ಇರ್ಬೋದು ಅಥವಾ ಅದಕ್ಕೆ ಬೇಕಾದಂಥ ಟೋಟಲ್ ಕಿಟ್ ಏನಿದೆ ಅವುಗಳನ್ನು ಸಹ ನೀಡಿದ್ದೀವಿ. ಅದರ ಜೊತೆಗೇ ಅವರಿಗೆ ಈ ಜೇನು ಸಾಕಾಣಿಕೆಗೆ ಬೇಕಾದಂಥ ತಾಂತ್ರಿಕ ತರಬೇತಿಯನ್ನು ಸಹ ನಾವು ನೀಡಿದ್ದೀವಿ. ತೋಟಗಾರಿಕಾ ಕ್ಷೇತ್ರದಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಅಡಿಯಲ್ಲಿ ಅಗತ್ಯ ನೆರವು ನೀಡಲಾಗುತ್ತಿದ್ದು, ಇವುಗಳಲ್ಲಿ ಸಮಗ್ರ ಜೈವಿಕ ಕೇಂದ್ರ ಪ್ರಮುಖವಾದುದು. ಮುಖ್ಯವಾಗಿ ಈ ಮೂಲಭೂತ ಸೌಕರ್ಯಗಳ ನಿರ್ಮಾಣಕ್ಕಾಗಿ ಈ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಭಾಳಷ್ಟು ವಿಫಲವಾದ ಅವಕಾಶಗಳಿದೆ. ಇಲ್ಲಿ ಈ ಸಮಗ್ರ ಜೈವಿಕ ಕೇಂದ್ರಗಳನ್ನು ನಾವು ತೋಟಗಾರಿಕೆ ಇಲಾಖೆಯಿಂದ ದಾವಣಗೆರೆ ಮತ್ತು ಮೈಸೂರು ನಲ್ಲಿ ನಾವು ಅದನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಈ ಸಮಗ್ರ ಜೈವಿಕ ಕೇಂದ್ರ ಒಟ್ಟಾರೆ ಇಲ್ಲಿ ಅಂಗಾಂಶ ಕೃಷಿ ಪ್ರಯೋಗಾಲಯ ಇರುತ್ತೆ, ಎಲೆ ಮತ್ತು ಮಣ್ಣು ಹಾಗೂ ನೀರಿನ ಒಂದು ವಿಶ್ಲೇಷಣಾ ಪ್ರಯೋಗಾಲಯ ಇರುತ್ತೆ, ಹಾಗೂ ಈ ಅಣಬೆ ಬೇಸಾಯಕ್ಕೆ ಬೇಕಾದಂತಹ ಒಂದು ಪ್ರಯೋಗಾಲಯ. ಅದರ ಜೊತೆಗೇ ಮುಖ್ಯವಾಗಿ ಈ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೋಬೇಕಾದ್ರೆ ಅವಶ್ಯವಾಗಿ ಬೇಕಾದಂಥ ಜೈವಿಕ ಗೊಬ್ಬರಗಳು ಅಥವಾ ಜೈವಿಕ ಕೀಟನಾಶಕಗಳ ಒಂದು ಉತ್ಪಾದನೆಯನ್ನು ಈ ಸಮಗ್ರ ಜೈವಿಕ ಕೇಂದ್ರಗಳಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಅದರ ಒಂದು ನಿರ್ಮಾಣಕ್ಕಾಗಿ ಬೇಕಾದಂತಹ ಏನು ಸಿವಿಲ್ ಕಾಮಗಾರಿಗೆ ಬೇಕಾದಂಥ ಅನುದಾನ ಇರ್ಬೋದು ಅಥವಾ ಬೇರೆ ಬೇರೆ ಉಪಕರಣಗಳಿಗೆ ಬೇಕಾದಂಥ ಅನುದಾನವನ್ನು ನಾವು ಈ ವರ್ಷ ದಾವಣಗೆರೆ ಮತ್ತು ಮೈಸೂರಿನಲ್ಲಿ ಸಮಗ್ರ ಜೈವಿಕ ಕೇಂದ್ರ ಮಾಡಲು ಅದನ್ನು ಅನುದಾನವನ್ನು ಬಳಸ್ಕೊಂಡಿದ್ದೀವಿ. ತೋಟಗಾರಿಕಾ ಬೆಳೆಗಳ ಸಂಸ್ಕರಣೆಯಿಂದ ಹೆಚ್ಚಿನ ಆದಾಯ ಪಡೆಯಬಹುದಾಗಿದ್ದು,
ಈ ಯೋಜನೆಯ ಅಡಿಯಲ್ಲಿ ಇಂತಹ ಘಟಕಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ತೋಟಗಾರಿಕೆ ಸಂಸ್ಕರಣೆಗೆ ಹೆಚ್ಚಿನ ಒಂದು ಒತ್ತು ನೀಡೋದರಿಂದ ತೋಟಗಾರಿಕೆ ಬೆಳೆಗಳ ಒಂದು ಗುಣಮಟ್ಟ ಆಗಲಿ ಅಥವಾ ತೋಟಗಾರಿಕೆ ಬೆಳೆಗಳ ರೈತರಿಗೆ ಹೆಚ್ಚಿನ ಒಂದು ಆದಾಯವನ್ನು ಪಡೆದುಕೊಳ್ಳಲು ಅವಕಾಶಗಳಿದೆ. ಆದ್ದರಿಂದ ಕಳೆದ ವರ್ಷ ನಾವು ಈ ವೈನ್ ಫ್ಯಾಕ್ಟ್ರಿಗೆ ಸಹಾಯಧನವನ್ನು ನೀಡಿದ್ದೀವಿ. ಅದೇ ಥರ ಈ ವಿವಿಧ ತೋಟಗಾರಿಕೆ ಔಷಧೀಯ ಬೆಳೆಗಳಿರ್ಬೋದು ಅಥವಾ ಸುಗಂಧ ದ್ರವ್ಯ ಬೆಳೆಗಳ ಒಂದು ಏನು ಪ್ರೊಸೆಸಿಂಗ್ ಮಾಡಿ ಸಂಸ್ಕರಣೆ ಮಾಡ್ತಕ್ಕಂಥ ಒಂದು ಘಟಕಕ್ಕೂ ಸಹ ನಾವು ಸಹಾಯಧನ ನೀಡಿದ್ದೀವಿ. ಅದರ ಜೊತೆಗೇ ಸುಮಾರು 250 ಪ್ಯಾಕೋಸ್ಗಳ ನಿರ್ಮಾಣಕ್ಕಾಗಿ 50% ಅಂದರೆ ಪ್ರತಿ ಒಂದು ಪ್ಯಾಕೋಸಿಗೆ ಗರಿಷ್ಠ 2 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ಸಹ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ನಾವು ನೀಡಿದ್ದೀವಿ. ಅಧಿಕ ಹಾಗೂ ಉತ್ತಮ ಇಳುವರಿಗೆ ಸಹಕಾರಿಯಾಗಬಲ್ಲ ಸುರಕ್ಷಿತ ಬೇಸಾಯಕ್ಕೂ ಅನುಕೂಲಕರವಾದ ಹಸಿರು ಮನೆಗಳ ನಿರ್ಮಾಣಕ್ಕೂ ಈ ಯೋಜನೆಯ ಅಡಿಯಲ್ಲಿ ಸಹಾಯಧನ ಲಭ್ಯ. ಈ ಸಂರಕ್ಷಿತ ಬೇಸಾಯಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡೋದಕ್ಕೋಸ್ಕರ ನಾವು ಈ ಸಂರಕ್ಷಿತ ಬೇಸಾಯದಲ್ಲಿ ಹೂ ಮತ್ತು ತರಕಾರಿ ಬೆಳೆಗಳ ಒಂದು ಬೆಳೆಯನ್ನು ಮಾಡಿದಂತಹ ರೈತರಿಗೆ ಹೆಚ್ಚಿನ ಒಂದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಸಾಮಾನ್ಯ ರೈತರಿಗೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ 50% ಮತ್ತು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ರೈತರಿಗೆ ಇನ್ನೂ ಹೆಚ್ಚಿನ ಒಂದು ಆದಾಯವನ್ನು ಅವ್ರು ಪಡ್ಕೊಳ್ಳಿ. ಯಾಕಂದರೆ ಅಲ್ಲಿ ಪಾಲಿ ಮಲೆಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಹೆಚ್ಚಿನ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂದರೆ ಮೊದಲು ಬೇಕಾದಂತಹ ಹೆಚ್ಚಿನ ಅನುದಾನಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಹೆಚ್ಚುವರಿ 40% ಸಹಾಯಧನ ಅಂದರೆ ಒಟ್ಟಾರೆ 90% ಸಹಾಯಧನವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಈ ಯೋಜನೆಯಡಿ ನಾವು ಸಹಾಯಧನವನ್ನು ನೀಡಿದ್ದೀವಿ. ಒಟ್ಟಾರೆ 195 ಫಲಾನುಭವಿಗಳಿಗೆ 72 ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಸಹಾಯಧನವನ್ನು ಸುಮಾರು 28 ಕೋಟಿ ಅನುದಾನದಲ್ಲಿ ಈ ಯೋಜನೆಯಡಿ ವ್ಯಯವನ್ನು ಮಾಡಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೃಷಿಕರ ಉತ್ಪನ್ನಗಳಿಗೆ ಸೂಕ್ತ ಮಾರಾಟ ವ್ಯವಸ್ಥೆ ಕಲ್ಪಿಸುವಲ್ಲಿ, ಲಾಭಾಂಶ ಹೆಚ್ಚಿಸುವಲ್ಲಿ ರೈತ ಸಂಘಟನೆಗಳು, ಉತ್ಪಾದಕ ಸಂಸ್ಥೆಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದು, ಇವುಗಳನ್ನು ಪ್ರೋತ್ಸಾಹಿಸಲು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಅಡಿಯಲ್ಲಿ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಇನ್ನೊಂದು ಅತಿ ಹೆಚ್ಚಿನ ಒಂದು ನಮ್ಮ ರೈತ ಸಂಘಟನೆಗಳು ಅಥವಾ ರೈತರ ಗುಂಪುಗಳನ್ನು ರಚನೆ ಮಾಡಿ ರೈತರ ಒಂದು ಕಂಪನಿಗಳನ್ನು ಅಥವಾ ರೈತರ ಒಂದು ಉತ್ಪಾದಕ ಸಂಸ್ಥೆಗಳು ಅಂದರೆ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಜೇಷನನ್ನು ನಾವು ಹೆಚ್ಚಿನ ಮಟ್ಟದಲ್ಲಿ ಅದನ್ನು ಪ್ರೋತ್ಸಾಹ ಮಾಡಿದರೆ ಮುಂದಿನ ದಿನಗಳಲ್ಲಿ ರೈತರಿಗೆ ಕೇವಲ ಉತ್ಪಾದನೆ ಮಾಡೋದಲ್ಲ, ಉತ್ಪಾದನೆ ಆದಮೇಲೆ ಈ ಕೊಯ್ಲೋತ್ತರ ನಿರ್ವಹಣೆ ಮಾಡೋದಾಗಲಿ, ಮಾರುಕಟ್ಟೆ ಅಥವಾ ವಿದೇಶಗಳಿಗೆ ರಫ್ತನ್ನು ಮಾಡ್ತಕ್ಕಂಥ ಭಾಳಷ್ಟು ಅವಕಾಶಗಳು ಯಾವಾಗ ರೈತರ ಗುಂಪುಗಳು ಮತ್ತು ರೈತರ ಉತ್ಪಾದಕತೆ ಒಂದು ಕಂಪನಿಗಳು ಯಾವಾಗ ಅಲ್ಲಿ ನಿರ್ಮಾಣ ಆಗ್ತದೆ, ಹೆಚ್ಚಿನ ಒಂದು ಅನುಕೂಲ ರೈತರಿಗೆ ಆಗ್ತದೆ. ಆದ್ದರಿಂದ ನಾವು ಕಳೆದ ವರ್ಷ ಸುಮಾರು 58 ರೈತ ಉತ್ಪಾದಕ ಈ ಸಂಸ್ಥೆಗಳನ್ನು ಸ್ಥಾಪಿಸೋಸ್ಕರ ಇಲ್ಲಿ ಅವರಿಗೆ ಬೇಕಾದಂತಹ ಅವೇರ್ನೆಸ್ ಪ್ರೋಗ್ರಾಮ್ ಇರ್ಬೋದು ಅಥವಾ ಅಲ್ಲಿ ಇರ್ತಕ್ಕಂತಹ ಒಂದು ಒಗ್ಗೂಡುವಿಕೆ ತರಬೇತಿಯನ್ನು ನೀಡೋದಾಗಲಿ, ಹಾಗೂ ಮುಂದಿನ ದಿನಗಳಲ್ಲಿ ಅವರು ರೈತರ ಗುಂಪುಗಳನ್ನು ಯಾವ ಥರ ರಚನೆ ಮಾಡಬೇಕು ಮತ್ತು ರೈತ ಗುಂಪುಗಳ ಸಭೆಗಳನ್ನು ಯಾವ ರೀತಿ ನಡೆಸಬೇಕು, ಅದೇ ರೀತಿ ರೈತ ಗುಂಪುಗಳು ಒಂದು ಸಲ ಆದಮೇಲೆ ರೈತ ಉತ್ಪಾದಕ ಸಂಸ್ಥೆಗಳನ್ನು ಯಾವ ರೀತಿ ಅವರು ರೈತರೇ ತಮ್ಮದೇ ಆದಂಥ ಶೇರನ್ನು ಹಾಕಿ ಯಾವ ಥರ ಸಂಘಗಳನ್ನು ರಚಿಸಿ ಹೆಚ್ಚಿನ ಒಂದು ಇನ್ನೂ ಅವರಿಗೆ ಬೇಕಾದಂತಹ ಒಂದು ಸಂಘಟನಾ ಚಾತುರ್ಯತೆಯನ್ನು ಅವರು ಹೆಚ್ಚಿಸಿಕೊಳ್ಳೋಕ್ಕೋಸ್ಕರ ನಾವು SFAC ಅಂದರೆ ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಬಿಸ್ನೆಸ್ ಕನ್ಸೋರ್ಷಿಯಮ್ ಅಂತ ಒಂದು ಡೆಲ್ಲಿಯಲ್ಲಿ ಸಂಸ್ಥೆ ಇದೆ. ಅದು ನಮ್ಮ ಭಾರತ ಸರ್ಕಾರದ ಸಂಸ್ಥೆ. ಆ ಒಂದು ಸಂಸ್ಥೆಯ ಸಹಯೋಗದೊಂದಿಗೆ ನಾವು ಈ ರೈತ ಉತ್ಪಾದಕ ಸಂಸ್ಥೆಗಳನ್ನು ವಿವಿಧ ಜಿಲ್ಲೆಗಳಲ್ಲಿ ನಾವು ಮಾಡ್ತಾಯಿದ್ದೀವಿ. ಇದಕ್ಕಾಗಿಯೂ ಸಹ ನಾವು ಕಳೆದ ವರ್ಷ ಸುಮಾರು 3.9 ಕೋಟಿಗಳ ಅನುದಾನವನ್ನು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ನಾವು ವ್ಯಯವನ್ನು ಮಾಡಿದ್ದೀವಿ. ಒಟ್ಟಾರೆ ಕೇಂದ್ರ ಸರ್ಕಾರದ ಈ ಮಹತ್ವಾಕಾಂಕ್ಷೆಯ ಯೋಜನೆ ತೋಟಗಾರಿಕಾ ಉತ್ಪಾದನೆ ಹೆಚ್ಚಿಸುವಲ್ಲಿ ಹಲವು ರೀತಿಯಲ್ಲಿ ನೆರವಾಗುತ್ತಿದ್ದು, ಕೃಷಿಕರು ಈ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳುವ ಮೂಲಕ ತಮ್ಮ ಬೆಳೆಗಳ ಉತ್ಪಾದನೆ ಹೆಚ್ಚಿಸಿ ತಮ್ಮ ಆರ್ಥಿಕ ಮಟ್ಟವನ್ನು ಉತ್ತಮಪಡಿಸಿಕೊಳ್ಳಬಹುದಾಗಿದೆ. ಈಗ ನಾನು ಹೇಳಿದಂಥ ಎಲ್ಲ ಯೋಜನೆಗಳನ್ನು ನಾವು ಕಳೆದ ವರ್ಷ
ನಾವು ಅದನ್ನು ಅನುಷ್ಠಾನಗೊಳಿಸಿದ್ದೀವಿ. ಇದೇ ಯೋಜನೆಗಳು ಸಹ ಈ ವರ್ಷವೂ ಸಹ ಮುಂದುವರೆಯೋದ್ರಿಂದ ಈ ನಮ್ಮ ರೈತ ಬಾಂಧವರು ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯಡಿ ಬೇಕಾದಂತಹ ಸಹಾಯಧನಗಳನ್ನು ನಮ್ಮ ತೋಟಗಾರಿಕೆ ಇಲಾಖೆಯ ತಾಲೂಕು ಮಟ್ಟದ ಕಚೇರಿಗಳನ್ನು ಸಂಪರ್ಕ ಅಥವಾ ತೋಟಗಾರಿಕೆ ಉಪನಿರ್ದೇಶಕರ ಕಚೇರಿಗಳನ್ನು ಸಂಪರ್ಕ ಮಾಡಿ ಹೆಚ್ಚಿನ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೋದಾಗಿದೆ.